ಗುರುಜಿ, ಇವತ್ತು ವಿಶೇಷವಾಗಿ ಹೇಳ್ತಿದ್ರಿ ಕೃಷ್ಣ ಮನ್ನಾರ್ ಜಯಂತಿ ಅಂತ. ಕೃಷ್ಣನನ್ನ ಹಲವಾರು ಬಗೆಯಲ್ಲಿ ಹಲವಾರು ದಿನ ನಾವು ಪೂಜಿಸ್ತೇವೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಎಲ್ರಿಗೂ ಪ್ರಿಯಾನೇ ಅಂತ ಹೇಳ್ಬೋದು. ಕೃಷ್ಣ ಜನ್ಮಾಷ್ಟಮಿ ನಿನ್ನೆ ಅಷ್ಟೇ ಆಚರಿಸಿದ್ವಿ. ಜೊತೆಗೆ ಕೃಷ್ಣ ಅಷ್ಟಮಿ ಕೂಡ ಕೆಲವರು ಆಚರಿಸ್ತಾರೆ, ಆದ್ರೆ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಅಂತ ಕೂಡ ನೀವೇ ಹೇಳ್ತಾ ಇರ್ತೀರಾ. ಕೃಷ್ಣ ಗೋಕುಲ ಅಷ್ಟಮಿ ಕೂಡ ಆಚರಿಸ್ತೇವೆ. ಅದ್ರ ಕುರಿತು ಮಾತುಕತೆ ಮುಂದುವರಿಸೋಣ. ನೋಡಿ, ಇವತ್ತಿನ ದಿವಸ ನಾವು ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಮನುಷ್ಯರು ಆಚರಿಸೋದು. ಮನುಷ್ಯರು ಅಂದರೆ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನು ಭಗವಂತ ಅಂತ ಆಚರಿಸಿದ್ರೆ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೀವಿ. ಕೃಷ್ಣಾಷ್ಟಮಿಯನ್ನು ಆಚರಿಸ್ತಕ್ಕಂಥದ್ದು ಇವತ್ತಿನ ಪದ್ಧತಿ ಶ್ರೀ ವೈಷ್ಣವರಲ್ಲಿ. ಯಾಕೆಂದರೆ ರಾಮಾನುಜಾಚಾರ್ಯರು ಅಂದರೆ ಯತಿಗಳು ಈ ಕೃಷ್ಣಾಷ್ಟಮಿನ ಅಂದರೆ ಅವರು ಊರು ಬಿಟ್ಬಿಟ್ಟಿರ್ತಾರೆ, ದೇಶವನ್ನು ಬಿಡ್ತಕ್ಕಂಥ ಅವಕಾಶ, ಜಗತ್ತಲ್ಲಿ ನನಗೆ ವ್ಯಾಮೋಹ ಬೇಡ ಅಂತ ಲೌಕಿಕ ಬಿಟ್ಟುಬಿಟ್ಟಿರ್ತಾರೆ, ಸನ್ಯಾಸ ಯೋಗವನ್ನೇ ತಗೊಂಡಿರ್ತಾರೆ. ಇಂಥವರೆಲ್ಲ ಯತಿ ಸರ್ಮಾಸ್ಮ. ಅದಕ್ಕೆ ಯತಿ ಜನ್ಮ ಸ್ಮರಣೆಯಲ್ಲಿ ನಾವು ಕೃಷ್ಣನ ಏನು ಮಾಡ್ತೀವಿ, ಕೃಷ್ಣ ಅಷ್ಟಮಿ ಅಂದರೆ ಕೃಷ್ಣ ಹುಟ್ಟಿದ ಮೇಲೆ ಆಚರಿಸ್ತೀವಿ. ಗೋಕುಲಾಷ್ಟಮಿ ಯಾರು ಆಚರಿಸೋದು? ಹಸುಗಳನ್ನ ಗೊಲ್ಲರು ಕೃಷ್ಣ ಸ್ವರೂಪದಲ್ಲಿ ಯಶೋಧಾದೇವಿ ಆಚರಿಸ್ತಕ್ಕಂಥದ್ದು. ಅದಕ್ಕೆ ಎಲ್ಲ ಜಾತಿ ವರ್ಗದವರು ಸೇರಿ ಗೋಕುಲಾಷ್ಟಮಿ ಅಂತ ಆಚರಿಸ್ತಾರೆ. ಈ ಗೋಕುಲಾಷ್ಟಮಿ ಆಚರಿಸಬೇಕಾದ್ರೆ ಕೆಲವರೆಲ್ಲ ಚಾಂದ್ರಮಾನದಲ್ಲಿ, ಕೆಲವರು ಸೌರಮಾನದಲ್ಲಿ ಆಚರಿಸ್ತಕ್ಕಂಥ ವಿಧಿವಿಧತ್ತು. ಇದರಲ್ಲಿ ಮನ್ನಾರ್ ಜಯಂತಿ ಅಂದರೆ ಮಹಾರಾಜರ ಮನೆಯಲ್ಲಿ ಕೂಡ ನಾವು ಆಚರಿಸ್ತಕ್ಕಂಥ, ಮನ್ನಾರ್ ಅಂದರೆ ಮಹಾರಾಜ. ಇದನ್ನು ಕೇರಳ ಪದ್ಧತಿಯಲ್ಲಿ ಆಚರಿಸ್ಕೊತಕ್ಕಂಥ ವಿಧಿವಿಧತ್ತು. ಇದನ್ನು ಇವತ್ತಿನ ದಿವಸ ನಾವು ಸ್ಮರಣೆ ಮಾಡ್ಕೋಬೇಕಾದ್ರೆ ಬಹಳ ಮುಖ್ಯ. ಆಮೇಲೆ ತೋಳರ್ ಅಂದರೆ ಫ್ರೆಂಡ್ಸ್ ಅಂತ. ತೋಳರ್ ಅಂದರೆ ಫ್ರೆಂಡ್ಸು. ಈ ಫ್ರೆಂಡ್ಸ್ ಎಲ್ಲಿ ಅಂದರೆ ಸುಧಾಮ, ನಾವುಗಳು ಬಲರಾಮ ಅಣ್ಣ, ಅವನು ಎಲ್ಲ ಮಿತ್ರವರ್ಗದಲ್ಲಿ ಆಚರಿಸ್ಕೊತಕ್ಕಂಥದ್ದು. ಈ ಥರ ಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲ ವಿಧವಾದ ಆಚರಣೆಯಲ್ಲಿ ತೋಳರ ಜಯಂತಿ ಬಹಳ ಮುಖ್ಯ. ತೋಳರ ಜಯಂತಿ ಇವತ್ತು, ಅದರಲ್ಲಿ ಮಂಗಳಗೌರಿ ವ್ರತದ ದಿವಸ ಮಂಗಳವಾರ ಬಿದ್ದಿದೆ. ತೋಳರ್ ಅಂದರೆ ಮಂಗಳ ಗ್ರಹ. ಇವತ್ತು ನೋಡ್ಬೋದು ನೀವು, ಕುಜ ಅಂದರೆ ಸಹೋದರರು, ಫ್ರೆಂಡ್ಸು. ಯಾರ್ಯಾರನ್ನ ನೀವು ಡಿಸಿಷನ್ ತೊಗೋಬೇಕು ಅಂದರೆ ಇವತ್ತು ನೀವು ಡಿಸಿಷನ್ ತೊಗೋಬೋದು. ಅಂದರೆ ಒಳ್ಳೆ ಫ್ರೆಂಡ್ಸಾ ಇಟ್ಕೋಬೋದಾ ಬೇಡವಾ? ತೋಳರ ಜಯಂತಿಯಲ್ಲಿ ಕೃಷ್ಣ ಸೆಲೆಕ್ಷನ್ ಮಾಡ್ತಾನಂತೆ, ಇಂಥವರೇ ಇರಬೇಕು ನನ್ನ ಜೊತೆ, ಇಂಥವ್ರು ಇರಬಾರ್ದು ಅಂತ. ಇವತ್ತು ಡಿಸೈಡ್ ಮಾಡಿದ ದಿವಸ ಒಂದ್ಸಲ ಏನು ಮಾಡ್ತಾನಂತೆ, ಪಾಪ ಕೃಷ್ಣ ದೂರ ಆಗ್ಬಿಡ್ತಾನೆ. ಯಾರಿಂದ? ಅವನು ಸುಧಾಮನಿಂದ ದೂರ ಆಗೋದೇ ಕೃಷ್ಣ ಹೊಟ್ಟೋದ್ನ. ಅವನಲ್ಲೇ ಹೋಗ್ಬಿಟ್ರೆ ವಾಪಸ್ ಬರಲ್ವಾ? ಇವನಿಗಿನ್ನೂ ಮದುವೆ ಆಗಿರಲ್ಲ. ಯಾರಿಗೆ? ಆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆ ಸ್ನೇಹಿತನಿಗೆ ಮದುವೆ ಆಗಿರಲ್ಲ. ಸುಧಾಮ ದೂರದಲ್ಲಿ ಮದುವೆ ಆಗದಿದ್ದವನು, ಬ್ರಹ್ಮಚಾರಿಯಲ್ಲಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ, ಪರಿಪೂರ್ಣವಾಗಿ ಕಾಯ್ತಾ ಇರ್ತಾನೆ ಕೃಷ್ಣನಿಗೋಸ್ಕರ. ರಾಜ ಆಗ್ಬಿಟ್ಟ, ಏನೇನೋ ಕಲಿಯಕ್ಕೆ ಹೋದ, ಭಾಳ ಸಂತೋಷ. ಅವನಷ್ಟು ಕೋಟ್ಯಾಧೀಶ್ವರ ಅಂತ ನಂಗೆ ಗೊತ್ತಿರಲಿಲ್ಲ, ಆದರೂ ಇಷ್ಟು ಸ್ನೇಹಿತವಾಗಿದ್ದ. ಆದರೆ ಗುರುಕುಲನ ಬಿಟ್ಟುಬಿಟ್ಟ. ಸಾಂದೀಪಿನಿ ಅನ್ನೋದು ಆ ಗುರುಕುಲ. ಸಾಂದೀಪಿನಿ ಋಷಿಗಳು ಅವ್ರು ಹೇಳ್ಕೊಟ್ಟವ್ರು. ಇವರಿಬ್ಬರಿಗೆ ಭಾಳ ಫ್ರೆಂಡ್ಸು. ಇವತ್ತಿಗೂ ನೀವು ಆ ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿತ್ತು ಅನ್ನೋದು ತೋಳರ್ ಅಂದರೆ ಫ್ರೆಂಡ್ಸ್ ಅಂತ. ಆ ಫ್ರೆಂಡ್ಶಿಪ್ಪನ್ನು ಇವತ್ತಿಗೂ ಎಷ್ಟೋ ಜನ ಅಯ್ಯಂಗಾರ ಮನೆಯಲ್ಲಿ ಆಚರಿಸ್ತಾರೆ. ಅದಕ್ಕೆ ಫ್ರೆಂಡ್ಶಿಪ್ ಡೇ ಅನ್ನೋದು ನೀವುಗಳಿಗೆ ನಾಳೆ ಆಚರಿಸಿರೋದು. ತೋಳರ್ ಜಯಂತಿನೇ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಫ್ರೆಂಡ್ಶಿಪ್ ಡೇ ಅಂತ ಆ ಕಾಲದಲ್ಲಿ ಆಚರಿಸ್ಬಿಟ್ಟು. ಅದಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಎಷ್ಟೋ ಇದೆ. ನೀವುಗಳು ಪುಟ್ಕೋಸಿ ಅಲ್ಲಿಂದ ತೊಗೊಂಬಂದು ಫಾದರ್ಸ್ ಡೇ ಅಂತೆ, ಮದರ್ಸ್ ಡೇ ಅಂತೆ, ಸಿಸ್ಟರ್ಸ್ ಡೇ ಅಂತೆ, ಯಾವ ನನ್ನ ಮಗ ಕಂಡಿಡಿದವನೋ ದೇವರೇ ಬಲ್ಲ. ಇದನ್ನೆಲ್ಲ ಆ ಕಾಲದ ನಮ್ಮಲ್ಲಿ ಸಂಸ್ಕಾರ ಏನಿದೆ, ಆ ತಿಥಿ ಆ ನಕ್ಷತ್ರ ದಿವಸ ನೀವು ಆಚರಿಸಿದ್ರೆ ನಿಮಗೆ ನಿಜವಾಗ್ಲೂ ಆ ಸ್ನೇಹ ಭಾವ ಸಿಗುತ್ತೆ. ಇವತ್ತು ಎಲ್ಲರೂ ದಯವಿಟ್ಟು ಆ ತೋಳರ ಜಯಂತಿಯಲ್ಲಿ ಏನು ಹೇಳ್ತಾರೆ, ಕುಜನ ಅಂಶವಾಗಿ ಅಣ್ಣ ತಮ್ಮಂದ್ರನ್ನು ಕರೆದು ಇವತ್ತು ಊಟ ಹಾಕಬೇಕು. ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರ ಕರೆಯೋದು, ಅಥವಾ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರ ಕರೆಯೋದು. ಸಹೋದರಿಯರನ್ನ ಕರೆದು ನಿಮ್ಮ ಒಂದು ಬಾಂಧವ್ಯದಲ್ಲಿ ಕರೆದು ಊಟ ಹಾಕಿ ಆ ಔಪಚಾರವನ್ನು ಮಾಡಿದಾಗ ಕೃಷ್ಣ ಬಂದು ಹೋಗ್ತಾನಂತೆ. ಜೀವನದಲ್ಲಿ ನಾವು ಯಾವಾಗಲೂ ಜಗಳ ಮಾಡಿರ್ತೀವಿ, ಯಾವಾಗಲೂ ಏನೋ ಮಾಡ್ಕೊಂಡಿರ್ತೀವಿ. ಆದರೆ ಆ ಜಗಳವನ್ನು ದೂರ ತಳ್ಳ ಅವಕಾಶ ಈ ದಿನ ಕೃಷ್ಣ ಸೇರಿಸ್ತಾನಂತೆ ಮತ್ತೆ ತಿರುಗಿ. ಅದಕ್ಕೆ ಆ ಅವಕಾಶವನ್ನು, ಸದಾವಕಾಶವನ್ನು ನಾಗರ ಪಂಚಮಿ ದಿವಸ ಇವರು ಏನು ಆ ತನಿಯನ್ನು ಎರೆಯೋಕ್ಕೆ ಮೊದಲು ಆ ಅಕ್ಕ ತಂಗಿರ ಭಾವನೆ, ಅಣ್ಣ ತಂಗಿರ ಭಾವನೆ ಏನಿರುತ್ತೆ, ಇವತ್ತಿನ ದಿವಸ ನೀವು ಆ ಸಿಸ್ಟರ್ಸ್, ನನಗೆ ಅಕ್ಕ ತಂಗಿರಿದ್ದಾರೆ, ಇವನ್ನೆಲ್ಲ ಕರೆದು ಊಟ ಹಾಕಬೇಕು. ನಿಜಕ್ಕೂ ಒಂದು ಭಾವನೆ ಆ ಕಾಲದಿಂದ ಬಂದಿರೋದು ಇವತ್ತು ಆ ತೋಳರ ಜಯಂತಿ. ಇವತ್ತು ನೀವು ಆ ಫ್ರೆಂಡ್ಶಿಪ್ ಡೇ ಅನ್ನೋದು ಅಥವಾ ತೋಳರ ಜಯಂತಿ ಅಂದರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರ ಭಾವನೆಯನ್ನು ಸರಿಪಡಿಸ್ಕೊಳ್ಳೋದು, ಇವತ್ತಿನ ಡಿಸಿಷನ್ ತಗೋಬೇಕು. ಇವತ್ತು ಸರಿಯಾಗಿ ನಿರ್ಧಾರ ನೀವು ಯಾರ್ಯಾರು ಯೂತ್ಗಳು ಅಂದರೆ ಯುವ ಪೀಳಿಗೆಗಳಿದ್ದೀರೋ ದಯವಿಟ್ಟು ನೋಡ್ಕೊಳ್ಳಿ. ಯಾವಾಗಲೂ ಬಂದಾಗ ದುಡ್ಡು ಕೊಟ್ಟಾಗ ಚಿಯರ್ಸ್ ಬಾರ ಇನ್ನೊಂದು 90 ಹಾಕೋಣ, ಜೊತೆಗೆ ಒಂದು 60 ಹಾಕೋಣ. ಯಾರು ಹುಡುಗಿ ಕರ್ಕೊಂಬಂದಿಲ್ಲ. ಇವತ್ತು ಜೀವನದಲ್ಲಿ ಒಬ್ಬನ ದುಡ್ಡುಗೋಸ್ಕರ ಆಸೆ ಪಡೋದು, ಇನ್ನೊಬ್ಬ ಕೋಟ್ಯಾಧೀಶ್ವರ ಅಂತ ಆಸೆ ಪಡೋದು, ಇವತ್ತು ಯಾವ ಕಾಲಕ್ಕೂ ಒಂದು ಬೆಲ್ಲದಲ್ಲಿ ಸಿಹಿ ಇದೆ ಅಂತ ಮೆತ್ಕೊಂಡು ಕೂರಿಸ್ಕೊಳ್ಳೋದು, ಇದೆಲ್ಲ ಫ್ರೆಂಡ್ಶಿಪ್. ಕೃಷ್ಣ ಪರಮಾತ್ಮನ ಫ್ರೆಂಡ್ಶಿಪ್, ಆ ಸ್ನೇಹ ನಾ ಭೂತೋ ಅನ್ನೋ ಭವಿಷ್ಯ. ಅದಕ್ಕೆ ಹೇಳ್ತಾರೆ ನಿಜವಾದ ಭಕ್ತಿಯಲ್ಲಿದೆ ಅಂದರೆ ಪ್ರಹ್ಲಾದನಲ್ಲಿ, ನಿಜವಾದ ಸ್ನೇಹ ಎಲ್ಲಿದೆ ಅಂದರೆ ಸುಧಾಮನಲ್ಲಿ, ಕೃಷ್ಣ ಪರಮಾತ್ಮನಲ್ಲಿ. ಅದಕ್ಕೆ ಸಾಂದೀಪಿನಿಗೆ ಇವತ್ತಿಗೂ ಹೋಗಿ ನೋಡಿ, ಆ ಫ್ರೆಂಡ್ಶಿಪ್ಗೋಸ್ಕರನೇ ಒಂದು ದೇವಸ್ಥಾನ ಇದೆ. ಇವತ್ತು ಬಲರಾಮ ಕೃಷ್ಣ ಪರಮಾತ್ಮನ ಜೊತೆ ಸುಧಾಮನ್ನು ಪೂಜೆ ಪುನಸ್ಕಾರ ಮಾಡ್ತಾರೆ ಆ ಸ್ನೇಹಕ್ಕೋಸ್ಕರ. ಅವರಿಬ್ಬರು ಒಂದು ಕಡ್ಡಿ ತಂದ್ರಂತೆ, ಹೋಗ್ಬಿಟ್ಟು ಒಂದೊಂದೇ ಕಡ್ಡಿ ಆರಿಸ್ಕೊಂತಾರೆ. ಕೃಷ್ಣ ಪಾಪ ಸುಸ್ತಾಗಿದ್ದಂತೆ, ಇವ್ರು ಹೋದ್ನಂತೆ. ಸಾಂದೀಪಿನಿಯಲ್ಲಿ ಗುರುಗಳಿದ್ರು, ಅವ್ರೇನು ಹೇಳಿದ್ರು, ಕೃಷ್ಣ ಇವತ್ತು ಕಡ್ಡಿ ತಂದಿಯಾ ಇಲ್ಲೋ ನೀನು
ಅಂತ. ತಂದಿದ್ದೀನಿ ಪಾಪ ಸುಳ್ಳು ಹೇಳ್ಬಿಡೋನು. ಇವನು ಪಾಪ ಏನು ಮಾಡೋನು, ಅವ್ರು ಕೊಡ್ಲಿದ್ದೆ 10 ಕಡಲೆಕಾಳು, ಏನೋ 10 ಕಡಲೆಕಾಳು, ಇವನಿಗೆ 10 ಕಡಲೆಕಾಳು. ನೋಡಿ ಇವು ತಿನ್ಕೊಂಡು ನಿಧಾನಕ್ಕೆ ಹೋಗಿ ಕಾಡಿನ ತರಬೇಕೆಲ್ಲನು. ಸರಿ ಆಯಿತು, ಕಟ್ಟಿಗೆಗಳೆಲ್ಲ ತರಬೇಕು, ಅಡಿಗೆ ರಾತ್ರಿ ಊಟ ಮಾಡಬೇಕು. ಅಲ್ಲಿ ಅಮ್ಮ ಮಾತಾಜಿ ಇದ್ದರು, ಅವರೆಲ್ಲರಿಗೂ ಊಟಗಳು ಹಾಕ್ಬೇಕು ಮಕ್ಕಳಿಗೆಲ್ಲ. ಸರಿ, ಒಬ್ಬೊಬ್ಬರು ಒಂದೊಂದು ಕಡೆ ಕಾಡುಗಳು ಹೋಗ್ತಾ ಇದ್ರು. ಕೃಷ್ಣ ಹೋಗಿ ಏನು ಮಾಡುತ್ತೇನಂತೆ, ಇವನು ಕಡಲೆಕಾಳು ಜೊತೆ ಅವ್ನ ಕಡಲೆಕಾಳು ತಿನ್ಬಿಡೋನೆ, ಸುಧಾಮನ ಕಡಲೆಕಾಳು ತಿನ್ಬಿಟ್ಟು ನಿದ್ದೆ ಮಾಡ್ತಾನು. ನೀನು ತೊಗೊಂಬರ ಹೋಗೋ ಅನ್ನೋನು. ಆ ಫ್ರೆಂಡ್ಗೋಸ್ಕರ ಪಾಪ ಅವನು ಮುಳ್ಳು ಗಿಳ್ಳು ಕಾಡು ಗೀಡು ಹತ್ತಿ ಮೇಡಿ ಎತ್ತಿ ಮೇಡಿ ಎಲ್ಲ ಕಟ್ಟಿಗೆಗಳು. ಇವಂದು ಏನು ಮಾಡೋನು, ಅವ್ನು ತರವಾಗಲೇ 2 ಭಾಗ ಮಾಡೋಂತೆ, ಇದು ಕೃಷ್ಣಂದು ಇದು ನಂದು, ಇದು ಕೃಷ್ಣಂದು ನಂದು ಅಂತ. ಎಷ್ಟು ಸ್ನೇಹ. ಅದಕ್ಕೆ ಆ ಒಂದು ಸ್ನೇಹಕ್ಕೆ ಅವನೇನು ಮಾಡ್ದ, ತಂದಿಟ್ಕೊಂಡಿರ್ತಕ್ಕಂಥದ್ರಲ್ಲಿ ಇದು ಕೃಷ್ಣಂದೇ. ಕೃಷ್ಣ ತಂದಿಟ್ಕೊಂಡ್ಬಿಡು. ಒಂದು ಸುಳ್ಳು ಹೇಳಿರ್ಬೋದು, ಅವ್ನಿಗೆ ಗೊತ್ತಿಲ್ಲ. ತಂದೇನೋ ಅಂದರೆ ಸುಧಾಮನಿಗೆ ಅಯ್ಯೋ ತಂದಿದ್ದಾನೆ ಅಂತ ಪಾಪ ಅವನೇ ಹೇಳ್ಬಿಡೋನು. ಸುಧಾಮ ತಂದಿದ್ದಾನೆ, ಕೃಷ್ಣಂದು ಹೊರಗಡೆ ಇಟ್ಟಿದ್ದೀನಿ, ಅದು ತಂದುಬಿಟ್ಟು ತೋರಿಸ್ತೀನಿ ಅಂತ. ಅಂದರೆ 2 ಕಡ್ಡಿಗಳನ್ನು ಅವನ ಕಷ್ಟಾನು ಪಟ್ಟು ಕೃಷ್ಣಂದು ತೊಗೊಂಬರ್ತಿದ್ದವನು ಸುಧಾಮ ಒಬ್ಬನೇ. ಅದಕ್ಕೆ ಹೇಳೋದು, ಜೀವನದಲ್ಲಿ ಸಾರ್ಥಕತೆ ಯಾವತ್ತೂ ಅಂದರೆ ನಿಜವಾದ ಸ್ನೇಹಿತ ಯಾರಿರ್ತಾನೆ ಅವನ ಜೀವನದಲ್ಲಿ ಪಾಲಿಸ್ತಾನೆ. ಇವತ್ತು ನೀವು ಫ್ರೆಂಡ್ಶಿಪ್ಪನ್ನು ಸರಿಯಾಗಿ ಅರ್ಥ ಕುಡಿದು ಯಾರು ಸರಿಯಾದವನೋ ತೂಕ ಹಾಕ್ಕೊಳ್ಳಿ, ಎಲ್ಲ ಕಚಗಳನ್ನ ಕಿಲೋಮೀಟರ್ ದೂರ ಇಡಿ. ಯಾರು ಸರಿಯಾಗಿದ್ದಾನೆ, ಇಲ್ಲ ಇವನು ಓಕೆ ಇವನು ಇಲ್ಲ, ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋಕ್ಕೆ ನೀವು ಕೃಷ್ಣ ಕೃಷ್ಣ ಅಂತ ಇರಿ. ಈಗ ಬಂದೆ.